ನಮಸ್ಕಾರ. ಈ ಹಿಂದೆ ಒಂದು ವಾಹಿನಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ತುಂಬಾ ಒಂದು ವೈರಲ್ ಆಗಿರೋ ಟಾಪಿಕ್ ತೊಗೊಂಡು ಮಾತಾಡಿದ್ದೆ. ಅದು ಮುಖ್ಯವಾಗಿ ನಮ್ಮ ಕರ್ನಾಟಕದ ನಡೀತಾ ಇರುವಂತಹ ಬೈ ಇಲೆಕ್ಷನ್. ಸೊ ಎರಡೂ ಬೈ ಇಲೆಕ್ಷನಲ್ಲಿ ನಾವು ಕಾಂಗ್ರೆಸ್ ಖಂಡಿತವಾಗಿ ಗೆಲ್ಲುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಒಂದು ನಾವು ಅನಲೈಸ್ ಮಾಡಿ ಹೇಳಿದ್ವಿ, ಸಮೀಕ್ಷೆ ಮಾಡಿ ಎಕ್ಸಿಟ್ ಪೋಲ್ ಕೊಟ್ಟಿದ್ವಿ. ಸೊ ಅದೇ ಥರನಾಗಿ ರಿಸಲ್ಟ್ ಬಂದಿದೆ. ದಾವಣಗೆರೆದು ಬಂದುಬಿಟ್ಟು ಅಲ್ಲಿ ನಮಗೆ ಎಕ್ಸಿಟ್ ಪೋಲ್ ಮಾಡೋಕ್ಕಾಗಲಿಲ್ಲ. ಭವಿಷ್ಯವಾಣಿ ಜ್ಯೋತಿಷ್ಯವಾಣಿ ಮುಖಾಂತರ ಕೂಡ ಅದು ನೋಡಿದ್ವಿ. ಸೊ ಎರಡೂ ಕೂಡ ನಮ್ಮ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿದ್ವಿ. ಸೊ ನಿರ್ದಿಷ್ಟವಾಗಿ 100% ಕಾಂಗ್ರೆಸ್ ನಮ್ಮ ಒಂದು ಬೈ ಇಲೆಕ್ಷನಲ್ಲಿ ಬಂದಿದೆ. ಇನ್ನು ಎರಡನೇದು ಬಹುಮುಖ್ಯವಾಗಿ TVK ವಿಜಯ್ ಬಗ್ಗೆನೂ ಪ್ರೊಡಿಕ್ಷನ್ ಕೊಟ್ಟಿದ್ದೆ. ಯಾಕೆ ತುಂಬ ವೈರಲ್ ಆಗಿದ್ದು, ದೇಶಾದ್ಯಂತ ವೈರಲ್ ಆಗಿದ್ದಂಥ ಒಂದು ಟಾಪಿಕ್ ಅದು. ಸೊ ಅಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ಈ ಒಂದು ನಮ್ಮ ವಿಜಯ್ ಅವರಿಗೂ ಕೂಡ ಒಂದು ಬಹುಮತದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಸೊ ಇವಾಗ ಅವರು ಬಂದರೂ ಕೂಡ ಇದೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಹಿಂದೆ ಇದೇ ಥರನಾಗಿ 2009ರಲ್ಲಿ ನಾವು YSRದವ್ರು ನೋಡಿದ್ದೀವಿ. ಅವರಿಗೆ ರಾಜಯೋಗ ಇರಲಿಲ್ಲ, ಆದಾಗಲೂ ಕೂಡ ಅವರು ಒಂದು 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 ರಾಜಕೀಯ ಕುತಂತ್ರದಿಂದ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ತೊಗೊಂಡ್ರು. ಸೊ ಅದು ತೊಗೊಂಡು ಮೇಯಲ್ಲೇ ತೊಗೊಂಡ್ರು. 2009 ತೊಗೊಂಡ್ರು. 2009 ಸೆಪ್ಟೆಂಬರಲ್ಲೇ ಒಂದು ಪ್ಲೇನ್ ಕ್ರಾಶಲ್ಲಿ ದುರಂತದಲ್ಲಿ ಅವರು ಒಂದು ದುರ್ಮರಣ ಕಂಡರು. ಅವರು ದುರ್ಮರಣ ಕಾಣಬೇಕಾಗಿದ್ದ ಕಾರಣವೇ ಈ ಮುಖ್ಯಮಂತ್ರಿ ಪದವಿ. ಸೊ ಹಾಗೆ ನಮ್ಮ ಈ ವಿಜಯ್ಗೂ ಕೂಡ ಈಗೇನೋ ಅವರಿಗೆ ಒಂದು ಮುಖ್ಯಮಂತ್ರಿ ಪಟ್ಟ ಸಿಗುವಂಥ ಯೋಗಗಳು ಅವು ಎಲ್ಲ ಇದ್ದರೂ ಕೂಡ ಲಾಂಗ್ ಟರ್ಮಲ್ಲಿ ನೋಡಿದಾಗ ಇದು ಒಂದಲ್ಲ ಒಂದು ದುರಂತಕ್ಕೆ ನಾಂದಿ ಆಗೋದು ಮಾತ್ರ ಗ್ಯಾರಂಟಿ. ಒನ್ ಟೈಮಲ್ಲಿ ಅವರೇ ಮನವರಿಕೆ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ಯಾಕಪ್ಪ ಪೊಲಿಟಿಕ್ಸ್ಗೆ ಬಂದೆ ಅಂತ. ಸೊ ಹಾಗೆ ಈ ಒಂದು ಸಂಗತಿ ಮುಂಬರುವ ದಿನಗಳಲ್ಲಿ ನಿಮಗೆ ಅದು ಕೂಡ ಕಣ್ಣಿಗೆ ಕಾಣಿಸುತ್ತೆ. ಸೊ ಇನ್ನು ಮೂರನೇದಾಗಿ ಬಂದು ಹೇಳಿದ್ದೆ ವೆಸ್ಟ್ ಬೆಂಗಾಲಲ್ಲಿ. ಸೊ ಇವಾಗ ಏನಾಗಿದೆ ಅದು ಧರ್ಮ ರೀತಿಯಿಂದನೇ ಆಗಿದೆ. ಧರ್ಮಕ್ಕೆ ಅದು ಬೇಕಾಗಿತ್ತು. ಯಾಕಂದರೆ ಫಸ್ಟ್ ರಾಷ್ಟ್ರೀಯ ಸುರಕ್ಷತೆ, ಯಾಕಂದರೆ ಅಲ್ಲಿ ಬೇ ಆಫ್ ಬೆಂಗಾಲ್ ಬರುತ್ತೆ. ಸೊ ಹೀಗಾಗಿ ಅದೇನಾಗುತ್ತೆ, ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಎಲ್ಲ ಅಲ್ಲಿ ಕನೆಕ್ಟ್ ಆಗುತ್ತೆ. ಬೇ ಆಫ್ ಬೆಂಗಾಲ್ ಆಗುತ್ತೆ. ಅಲ್ಲಿ ಒಂದು ರಕ್ಷಣೆ ರಾಷ್ಟ್ರದ ಒಂದು ಹಿತರಕ್ಷಣೆಗೆ ಅಲ್ಲಿ ಈಗ ಆಗಿರೋ ಸಂಗತಿನೇ ಸರಿಯಾಗಿದೆ. ಸೊ ಮುಂದೇನು ಕೂಡ ನನ್ನ ಒಂದು ನಾಲೆಜಿಗೆ ಎಷ್ಟಿದೆಯೋ ಆ ಒಂದು ನಡೆದಿರೋ ಸಂಗತಿಗಳನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತಹ ಭವಿಷ್ಯವಾಣಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ಇಷ್ಟು ಹೇಳುತ್ತಾ ಇವತ್ತಿನ ಕಿರುಸಂಚಿಕೆ ಅಲ್ಪಾರ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.